ನಮಸ್ಕಾರ. ಇವತ್ತು ಒಂದು ಕತೆ ತಿಳ್ಕೊಂಡು ಕತೆ ಬಗ್ಗೆ ಏನಂದ್ರೆ ನಿಮ್ಗೆ ಎಲ್ಲರಿಗೂ ದ್ರೌಪದಿ ಗೊತ್ತದಾಳ. ದ್ರೌಪದಿ ಅಂದ್ರೆ ಪಂಚಪಾಂಡವರ ಹೆಂಡತಿ ದ್ರೌಪದಿ. ಆಕಿ ನಾಯಿಗಳಿಗೆ ಒಂದು ಶಾಪ ಕೊಟ್ಟಿರ್ತಾಳೆ. ಆ ಶಾಪ ಏನಂತೇಳಿ ಮತ್ತು ಯಾಕೆ ಕೊಟ್ಲು, ಎದಕ್ಕೆ ಕೊಟ್ಲು ಅಂತ ಇವತ್ತು ತಿಳ್ಕೊಳ್ಳೋಣ. ದ್ರೌಪದಿ ಪಂಚಪಾಂಡವರ ಹೆಂಡತಿ, ಅದು ನಿಮ್ಗೆಲ್ಲರಿಗೂ ಗೊತ್ತಿದ್ದೈತಿ. ಈಗ ನಮ್ಗಷ್ಟ ಅಲ್ಲ, ಇಡೀ ಜಗತ್ತಿಗೆ ಓದಿದ್ದೈತೆ. ಆಕೆ 5 ಮಂದಿ ಗಂಡಂದ್ರ ಅಂತ ಹೇಳಿ ಪಂಚಪಾಂಡವ್ರು ಅಂತ ಅದಕ್ಕಂತ ಅವ್ರನ್ನ 5 ಮಂದಿನ ಮದುವೆ ಆಗಿರ್ತಾರೆ. ಅಂದ್ರೆ ಅವ್ರು ಮದುವೆ ಆಗ್ಬೇಕಾರೆ 5 ಮಂದಿ ಅಣ್ತಮ್ರು ಏನು ಡಿಸೈಡ್ ಮಾಡಿರ್ತಾರೆ ಅಂದ್ರೆ, ಯಾವಾಗ ನಾವು ದ್ರೌಪದಿ ಜೊತೆ ಒಂದೇ ರೂಮ್ನಾಗ ಇರ್ತೇವಲ್ಲ, ಆ ಟೈಮ್ದಾಗ ಇನ್ನೊಬ್ರು ಯಾರೋ ಆ ರೂಮಿಗೆ ಬರೋಂಗಿಲ್ಲ. ಅವ್ರ ಜೊತೆ ನಾವು ಏನೋ ಸಮ್ಮೇಳನ ನಡೆಸುವಾಗಾಯಿತು, ಏನೋ ಒಂದಾಯಿತು, ಒಬ್ಬರು ಒಳಗಿದ್ದಾಗ ಇನ್ನೊಬ್ರು ಯಾರೂ ಬರೋಂಗಿಲ್ಲ ಅಂತ ರೂಲ್ಸ್ ಮಾಡ್ಕೊಂಡಿರ್ತಾರೆ ಅವ್ರು. ಅಂಥ ಟೈಮ್ದಾಗ ಈ ರೂಲ್ಸ್ ಫಾಲೋ ಆಗ್ಬೇಕಂದ್ರೆ ಹೆಂಗೆ ಗೊತ್ತಾಗೋದು ಯಾರು ಒಳಗದಾರೋ ಇಲ್ಲೋ ಅಂತೇಳಿ ಅನ್ನೋ ಒಂದು ಕಾರಣಕ್ಕೆ ಏನು ಮಾಡ್ತಾರೋ, ಯಾರು ಒಳಗಿರ್ತಾರಲ್ಲ ಅವ್ರು ಚಪ್ಪಲ್ ಬಾಗಿಲ್ಲ ಬಿಟ್ಟು ಹೋಗ್ರಿ ಅಂದ್ರೆ ಒಳಗೆ ಯಾರು ಅದಾರ ಅಂತ ಗೊತ್ತಾಗ್ತೈತಿ. ಸೊ ಅದ್ರ ಸಂಬಂಧ ಬಾಗಿಲ್ಲ ಚಪ್ಪಲ್ ಬಿಟ್ಟು ಹೋಗ್ರಿ ಅಂತೇಳಿ ಒಂದು ರೂಲ್ ಮಾಡ್ಕೊಂಡು ಅವ್ರ ಒಳಗೆ ಒಬ್ರು ಇದ್ದಾಗ ಇನ್ನೊಬ್ರು ಹೋಗ್ತಿರಲ್ಲ ಆ ರೂಮಿಗೆ. ದ್ರೌಪದಿ ಜೊತೆ ಇನ್ನೊಬ್ಬ ಯಾರು ಇದ್ರ ಅಂದ್ರೆ ಇನ್ನೊಬ್ಬ ಅಂತಂದ್ರೆ ಹೋಗ್ತಿರಲ್ಲ. ಅಂಥ ಟೈಮ್ದಾಗ ಏನಾಗ್ಬಿಡ್ತೈತಿ, ಒಂದು ಸಲ ರೂಮ್ನಾಗ ದ್ರೌಪದಿ ಜೊತೆ ಯುಧಿಷ್ಠಿರ ಸಮ್ಮೇಳನದಾಗಿರ್ತಾನು, ಅಕ್ಕಿ ಜೊತೆ ಏನೋ ಮೋಜು ಮಸ್ತಿದಾಗಿರ್ತಾನು. ಅಂಥ ಟೈಮ್ದಾಗ ಚಪ್ಪಲ್ ಹೊರಗೆ ಬಿಟ್ಟು ಹೋಗಿರ್ತಾನೆ. ಬಟ್ ಆ ಟೈಮ್ದಾಗ ಏನಾಗ್ಬಿಡ್ತೈತಿ, ಒಂದು ಹೊರಗಡೆ ನಾಯಿ ಬಂದ ಆ ಚಪ್ಪಲ್ ತುಡು ಮಾಡ್ಕೊಂಡು ಹೋಗ್ಬಿಡ್ತೈತಿ. ಆ ಚಪ್ಪಲ್ ತುಡು ಮಾಡ್ಕೊಂಡು ಹೋದಾಗ ಏನಾಗ್ಬಿಡ್ತೈತಿ, ಅದೇ ಟೈಮಿಗೆನ ಬಾಗಿಲಕ್ಕೆ ಇನ್ನೊಬ್ಬ ಅವ್ರು ಬರ್ತಾನೆ. ಇನ್ನೊಬ್ಬ ಅವ್ರು ಬಂದಾಗ ಏನಾಗ್ಬಿಡ್ತೈತಿ, ಒಳಗೆ ಯಾರು ರೂಮ್ನಾಗ ಇಲ್ಲ ಅಂತ ಅನ್ಕೊಂಡ ಒಳಗೆ ಹೋಗ್ಬಿಡ್ತಾನೆ. ಅವಾಗ ಏನು ಒಳಗೆ ಅವ್ರು ಆಲ್ರೆಡಿ ಒಳಗೆ ಹೋದಾಗ ಏನು ಅಕ್ಕಿ ಜೊತೆ ಸಮ್ಮಿಲವಾಗಿರ್ತಾನೆ, ಏನೋ ಒಂದು ಮಾಡ್ತಿರ್ತಾನಲ್ಲ, ಅಂಥ ಟೈಮ್ದಾಗ ಏನಾಗ್ಬಿಡ್ತದೆ, ಅದನ್ನು ನೋಡ್ಬಿಡ್ತಾನೆ. ಅದನ್ನು ದ್ರೌಪದಿ ನೋಡಿ ಆಕಿ ಭಾಳ ಅಂದ್ರೆ ಭಾಳ ಅಸಹ್ಯ ಪಡ್ಕೊತಾನೆ. ಯಾಕೆ ಹಿಂಗಾತು, ಯಾರಿಂದ ಹಿಂಗಾತು, ಹೊರಗೆ ಚಪ್ಪಲ್ ಬಿಟ್ಟರು ಯಾಕೆ ಹಿಂಗೆ ಒಳಗೆ ಬಂದ ಅಂತೇಳಿ ವಿಚಾರ ಮಾಡೋದು ಹೊರಗೆ ಹೋಗಿ ನೋಡ್ತಾಳಂತ. ನಾಯಿ ಚಪ್ಪಲ್ ಹಿಡ್ಕೊಂಡು ಓಡಿ ಹೊಂಟಿತ್ತಂತ. ಅದನ್ನು ನೋಡಿ ಗೊತ್ತಾತಂತಕಿ, ಓ ಇದರಿಂದ ಹಿಂಗೆಲ್ಲ ಆಯಿತು, ನಂದು ಮಾನ ಮರ್ಯಾದೆಲ್ಲ ಹೋತು, ನನಗೆ ಭಾಳ ಅಸಹ್ಯ ಆಯ್ತು ಅಂಥೇಳಿ ಏನು ಮಾಡ್ಬಿಡ್ತಾವೆ, ನಾಯಿಗಳಿಗೆ ಶಾಪ ಕೊಡ್ತಾಳೆ. ನೀವು ಇನ್ನೂ ನಿಮ್ಮದು ಕುಲ ಎಷ್ಟು ಇರ್ತೈತಲ್ಲ, ಎಷ್ಟು ಏರ್ ಇರ್ತೈತಲ್ಲ, ಅವಾಗಿನ ಮಟನು ಈ ನಾಯಿ ಜನ್ಮ ಅನ್ನೋದು ಎಲ್ಲರಿಗೂ ಅಸಹ್ಯ ಅನ್ಸೋಂಗೆ, ಎಲ್ಲರಿಗೂ ಕಾಣುವಂಗೆ ರೋಡ್ನ್ಯಾಗ ನಿಂತು ನಿಮ್ಮ ಸಮ್ಮೇಳನ ನಡಿಬೇಕು. ರೋಡ್ನ್ಯಾಗ ನಿಮ್ದು ಏನೋ ನಡೀತಿದ್ರು ರೋಡ್ನ್ಯಾಗ ನಡಿಬೇಕು, ನಿಮ್ಗೆ ಅಸಹ್ಯ ಆಗಬೇಕು ಅಂಥೇಳಿ ನಾಯಿಗಳಿಗೆ ಶಾಪ ಕೊಡ್ತಾರಂತ. ನಾಯಿಗಳು ಅದಕ್ಕೆ ನೋಡಿರಲ್ಲ ನೀವು, ಏನೋ ಒಂದು ನಾಯಿ ಏನೋ ಒಂದಿರಲಿ ಅದೆಲ್ಲ ರೋಡ್ನ್ಯಾಗ ಮಾಡ್ತಿರ್ತದೆ. ಯಾಕಂದ್ರೆ ಅವಾಗಿಂದ ನಾಯಿಗೆ ದ್ರೌಪದಿ ಕೊಟ್ಟಂಥ ಶಾಪ. ಸೊ ಅದ್ರದ್ದು ಏನೋ ಸಮ್ಮೇಳನ ಇರಲಿ, ಏನೋ ಒಂದಿರಲಿ, ಅದೆಲ್ಲ ರೋಡ್ ಮೇಲೆ ಮಾಡ್ತಿರ್ತದೆ. ಅದೆಲ್ಲ ನಮಗೆ ನೋಡಿದವ್ರಿಗೆ ಅಸಹ್ಯನ. ಸೊ ಅದ್ರ ಸಂಬಂಧ ಶಾಪ ಕೊಡ್ತಾಳೆ. ನಿಂದು ಏನೋ ಸಮ್ಮೇಳನ ಇದ್ದರೂ, ನಿಮ್ದು ಏನೋ ಇದ್ರೂ, ಪ್ರೈವೇಟ್ ಅನ್ನೋ ಕೆಲಸ ಏನೋ ಇದ್ರೂ, ಅದು ರೋಡ್ನ್ಯಾಗ ಆಗಲಿ, ಅದನ್ನ ನೋಡಿದ್ರೆ 4 ಮಂದಿ ಅಸಹ್ಯ ಪಡಲಿ ನೋಡಿ ಅಂತ ಶಾಪ ಕೊಡ್ತಾಳೆ. ಇದೇ ನೋಡ್ರಿ, ದ್ರೌಪದಿ ನಾಯಿಗೆ ಯಾಕೆ ಶಾಪ ಕೊಟ್ಲು, ಎದರಿಂದ ಶಾಪ ಕೊಟ್ಲು, ಎದ್ರ ಸಂಬಂಧ ಶಾಪ ಕೊಟ್ಲು ಅನ್ನೋದು ತಿಳ್ಕೊಂಡು ಎಲ್ಲರಿಗೂ ಅರ್ಥ ಆಯ್ತು ಅನ್ಕೋತೀನಿ. ಥ್ಯಾಂಕ್ ಯು. ಜೈ ಶ್ರೀ ಕೃಷ್ಣ.